ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವಸಂಶಯಾಃ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟಯೇ ವಾತ್ಮನೀಶ್ವರೇ ಇತಿ ಭಾಗವತಸ್ಯ ಶ್ಲೋಕಮಿಮಂ ವ್ಯಾಕುರ್ವತ ಆಚಾರ್ಯೇಣ ಮಹಾಸಂಹಿತಾಯಾಃ ಕೇಚನ ಶ್ಲೋಕಾಃ ये प्रदर्शिताः तेषां मध्ये त्रिविधं जीवसंघं च परमात्मानमव्ययम् इत्यादयः केचन श्लोकाः गते दिवसे सर्वैरस्माभिः प्राश्रूयन्त। अयं च जीवः पराधीनः संसारे बद्धः अस्य ज्ञानं सुखं चेष्टितं च स्वल्पान्येव अनुभूयन्ते। शक्तिरपि अस्य अल्प एव सर्वैः दोषैः संपीडितश्च अयमात्मा उपलभ्यते। इयं च कथा जीवात्मनः परमात्मा तो न ईदृशः स तु स्वतन्त्रः पूर्णज्ञानसुख चेष्टापूर्णः पूर्णशक्तिः निर्दोषश्च। अथात्र वदतात तयोरैक्यं किं तेन अदुष्कृतं कृतम् इति श्लोकः अद्य व्याख्यास्यते। ಭಗವಂತ ಮತ್ತು ಜೀವಾತ್ಮ ಮತ್ತು ಪರಮಾತ್ಮರಿಗೆ ಏನು ವ್ಯತ್ಯಾಸ ಇದೆ ಅಂತ ಅನ್ನೋದನ್ನು ಕಳೆದ ದಿವಸದ ಶ್ಲೋಕದಲ್ಲಿ ನಾವು ನೋಡಿದ್ದೇವೆ. ಭಗವಂತ ಮಹಾಶಕ್ತಿಯಾಗಿದ್ದಾನೆ, ದೋಷರಹಿತನಾಗಿದ್ದಾನೆ. ಅವನ ಜ್ಞಾನ, ಸುಖ, ಅವನ ಕ್ರಿಯೆ ಎಲ್ಲವೂ ಕೂಡ ಅಪಾರವಾದದ್ದು. ಸಂಸಾರದಲ್ಲಿ ಅವನೆಂದೂ ಬದ್ಧನಲ್ಲ. ಆದರೆ ಜೀವ ಮಾತ್ರ ಅವನಿಗೆ ಭಿನ್ನನಾಗಿ ಅಲ್ಪಶಕ್ತಿ, ದೋಷಪೂರ್ಣನಾಗಿದ್ದಾನೆ. ಇಂಥ ಇವರಿಬ್ಬರಿಗೂ, ಜೀವ ಪರಮಾತ್ಮರಿಬ್ಬರಿಗೂ ದೋಷವನ್ನು ಹೇಳಿಬಿಟ್ರೆ ಕಿಂತೇನ ಅದುಷ್ಕೃತಂ ಕೃತಂ, ಅವನೇನು ಒಳ್ಳೆ ಕೆಲಸ ಮಾಡಿದಂಗಾಯಿತು, ದುಷ್ಕೃತ್ಯವನ್ನೇ ಮಾಡಿದಂಗಾಯ್ತು ಅವನು. ಅದೇನು ದೊಡ್ಡ ಸಾಧನೆ ಅಲ್ಲ. ಇಂಥ ಜೀವ ಪರಮಾತ್ಮರಿಗೆ ಅಭೇದವನ್ನು ಹೇಳುವುದು ಯಾವುದೇ ರೀತಿಯಾದ ಪುಣ್ಯಕರ್ಮ ಅಲ್ಲ, ಹೊರತು ಅದು ದುಷ್ಕೃತವೇ ಆಗ್ತದೆ ಅಂತ ಅದರ ತಾತ್ಪರ್ಯ. ಅದುಷ್ಕೃತಂ ಕೃತಂ ಅಂತನ್ನೋದನ್ನು ಯಾದವಾರ್ಯರು ಎರಡು ಥರ ವ್ಯಾಖ್ಯಾನ ಮಾಡಿದ್ದಾರೆ. ಅದರಲ್ಲಿ ಒಂದು ವ್ಯಾಖ್ಯಾನ ನಮಗೆ ಸ್ವೀಕಾರಕ್ಕೆ ಯೋಗ್ಯ ಆಗ್ತದೆ. ಅದುಷ್ಕೃತಂ ಹೀಗೆ ಯಾದವಾರ್ಯರ ವ್ಯಾಖ್ಯಾನ ಇದೆ. ತೇನ ಮಾಯಾವಾದಿನ ಕೃತಂ ಕರ್ಮ ಅದುಷ್ಕೃತಂ ಅಂದರೆ ದುಷ್ಕೃತ ಭಿನ್ನಂ. ಕಿಮಸ್ತಿ ಸರ್ವಮಪಿ ದುಷ್ಕೃತಮೇವ. ಇದು ನಮಗೆ ಒಪ್ಪಿಗೆ ಆಗಬೇಕಾದಂಥ ವ್ಯಾಖ್ಯಾನ. ಇದಕ್ಕಿಂತ ಮುಂಚೆ ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ತೇನ ಮಾಯಾವಾದಿನ ಕಿಂ ದುಷ್ಕೃತಂ ಪಾಪಂ ನ ಕೃತಂ. ಆ ಮಾಯಾವಾದಿ ಯಾವ ಪಾಪವನ್ನು ಮಾಡಿಲ್ಲ, ಎಲ್ಲ ಪಾಪವನ್ನು ಮಾಡಿಯೇ ಇದ್ದಾನೆ. ಸರ್ವಮಪಿ ಪಾಪಂ ಕೃತಮೇವ ಇತಿ ಭಾವ. ಇದನ್ನೇ ನಮ್ಮ ಗುರುಗಳು ಪುರಾಣಿಕಾಚಾರ್ಯರು ಕೂಡ ಕನ್ನಡದಲ್ಲಿ ಅನುವಾದಿಸಿದ್ದಾರೆ. ಜೀವಬ್ರಹ್ಮರಿಗೆ ಐಕ್ಯವನ್ನು ಹೇಳುವಂಥವನು ಮಾಡುವ ಕರ್ಮ ಯಾವುದು ತಾನೇ ಪಾಪ ಅನಿಸೋದಿಲ್ಲ. ಅವನು ಏನು ಮಾಡಿದರೂ ಅದೆಲ್ಲವೂ ಪಾಪವೇ ಆಗಿಬಿಡ್ತದೆ. ಮೂಲ ಶ್ಲೋಕದಲ್ಲಿ ಅದುಷ್ಕೃತಂ ಅಂತಿದೆಯಲ್ಲ, ಆ ಅದುಷ್ಕೃತಂ ಅಂದರೆ ದುಷ್ಕೃತಕ್ಕಿಂತ ಭಿನ್ನವಾದ್ದು ಅಂತ ಅರ್ಥ. ಯಾದವಾರ್ಯ ಈ ಮೊದಲ ವ್ಯಾಖ್ಯಾನದಲ್ಲಿ ಅದುಷ್ಕೃತಂ ಅಂತೇನಿದೆಯಲ್ಲ, ಅದುಷ್ಕೃತಂ ಅನ್ನೋದನ್ನು ಅವ್ರು ಛೇದ ಮಾಡಿಕೊಂಡು ದುಷ್ಕೃತಂ ಪಾಪಂ ನ ಕೃತಂ, ಅವನು ಯಾವ ದುಷ್ಕೃತವನ್ನು ತಾನೇ ಅವನು ಮಾಡಿಲ್ಲ, ಎಲ್ಲವನ್ನೂ ಮಾಡಿಯೇ ಇದ್ದಾನೆ. ನ ಕೃತಂ ಅಂತನ್ನೋದನ್ನು ಅವರು ನ ಅಂತನ್ನೋದನ್ನು ತೊಗೊಂಡಿದ್ದಾರೆ, ಎಕ್ಸ್ಟ್ರಾ ತೊಗೊಂಡಿದ್ದಾರೆ. ಅದು ಶ್ಲೋಕದಲ್ಲಿ ನ ಅಂತನ್ನುವುದು ಇಲ್ಲ. ಅದುಷ್ಕೃತಂ ಎಂಬಲ್ಲಿ ಎಂಬಲ್ಲಿ ನನ್ನಿದೆಯಲ್ಲ, ಅದನ್ನೇ ಅವರು ಬಿಡಿಸಿ ತೊಗೊಂಡಂತೆ, ಬೇರ್ಪಡಿಸಿ ತೊಗೊಂಡಂತೆ ಕಾಣಿಸ್ತದೆ. ಆದರೆ ಅದು ಅಷ್ಟು ಸರಿಯಾದಂಥ ವಾಕ್ಯವನ್ನು ವಿವರಿಸುವಂಥ ಕ್ರಮ ಅಲ್ಲ. ಅದಕ್ಕಾಗಿ ಅವರೇ ತೇನ ಮಾಯಾವಾದಿನ ಕೃತಂ ಕರ್ಮ ಅದುಷ್ಕೃತಂ ದುಷ್ಕೃತ ಭಿನ್ನಂ ಅಂತ ಅರ್ಥ ಮಾಡಿದಾರಲ್ಲ, ಎರಡನೇ ವ್ಯಾಖ್ಯಾನ ಅದೇ ಚೆನ್ನಾಗಿದೆ. ದುಷ್ಕೃತ ಅಂದರೆ ಕೆಟ್ಟ ಕೆಲಸ, ಎಲ್ರಿಗೂ ಗೊತ್ತಿದೆ. ಅದುಷ್ಕೃತ ಅಂತಂದರೆ ದುಷ್ಕೃತಕ್ಕಿಂತ ಭಿನ್ನವಾದ ಸತ್ಕರ್ಮ ಅಂತ ಅರ್ಥ.
ಅವನು ಮಾಡಿದ್ದು ಯಾವುದು ತಾನೇ ಸತ್ಕರ್ಮ ಆಗ್ತದೆ? ಯಾವುದೂ ಸತ್ಕರ್ಮ ಆಗೋದಿಲ್ಲ, ಎಲ್ಲವೂ ದುಷ್ಕರ್ಮವೇ ಆಗಿಬಿಡ್ತದೆ ಅಂತ ಹೀಗಾದರ ಅರ್ಥ. ಸರ್ವಮಪಿ ದುಷ್ಕೃತಮೇವ. ಭಾಗವತ ತಾತ್ಪರ್ಯಕ್ಕೆ ವ್ಯಾಖ್ಯಾನ ಮಾಡಿದಂಥ ಪ್ರಬೋಧಿನಿಕಾರರು ಕೂಡ ಅದುಷ್ಕೃತಂ ದುಷ್ಕೃತ ವಿರುದ್ಧಂ ಸತ್ಕರ್ಮ ಕಿಂ ಕೃತಂ, ಏನು ಸತ್ಕರ್ಮ ಮಾಡಿದ ಹಾಗಾಯ್ತು ಅವನು, ಪ್ರತ್ಯುತ ದುಷ್ಕರ್ಮ ಇವ ಕೃತಂ ಅಂತ ಹೀಗೇನೆ ವ್ಯಾಖ್ಯಾನ ಮಾಡಿದ್ದಾರೆ. ಎರಡನೇ ಅರ್ಥವೇ ಅಷ್ಟು ನಮಗೆ ಯೋಗ್ಯ ಕಾಣಿಸ್ತದೆ. ಅವನು ಏನು ಒಳ್ಳೆ ಕೆಲಸ ಮಾಡಿದ ಹಾಗಾಯಿತು, ಜೀವಬ್ರಹ್ಮರಿಗೆ ಐಕ್ಯವನ್ನು ಹೇಳಿದ್ರಿಂದ ಏನು ಮಹಾ ಸಾಧನೆ ಮಾಡಿದ ಹಾಗಾಯಿತು, ಏನು ಪುಣ್ಯಕರ್ಮ ಮಾಡಿದ ಹಾಗಾಯಿತು, ಅದು ಉಚಿತ ಅಲ್ಲ ಅಂತ ಅದರ ತಾತ್ಪರ್ಯ. ಎಲ್ಲವನ್ನೂ ಮಾಡಿದ್ದು ದುಷ್ಕರ್ಮನೇ ಆಯ್ತೆ ಹೊರತು ಸತ್ಕರ್ಮ ಆಗಲೇ ಇಲ್ಲ ಅಂತ. ಅಂತರ್ಯಾಮ್ಯೈಕ್ಯವಾಚೀನಿ ವಚನಾನೀಹ ಯಾನಿತು ತಾನಿ ದೃಷ್ಟ್ವಾ ಭ್ರಮಂತೀಹ ದುರಾತ್ಮಾನಃ ಅಲ್ಪಮೇಧಸಃ. ಎಲ್ಲ ಕಡೆ ತತ್ವಮಸಿ ಮೊದಲಾದ ವೇದವಾಕ್ಯಗಳೆಲ್ಲ ಎಲ್ಲ ಕಡೆಯೂ ಇರುವ ಅಂತರ್ಯಾಮಿ ಒಬ್ಬನೇ ಅನ್ನುವ ಅಭಿಪ್ರಾಯದಿಂದ ಹೊರಟಿರ್ತವೆ. ಅದನ್ನು ಜೀವಬ್ರಹ್ಮರಿಗೆ ಐಕ್ಯವನ್ನು ಹೇಳ್ತವೆ ಅಂತ ಯಾರು ಭ್ರಮಿಸಿದರೆ ಅವರು ದುಷ್ಟರು, ಮೂರ್ಖರು. ಅಸಿ ಅಸ್ಮಿ ತ್ವಮಹಂ ಸ್ವ ಇತಿ ಅಭಿಧಾಗೋಚರೋ ಯತಃ. ಅಂತರ್ಯಾಮಿಯಾಗಿ ಭಗವಂತ ಒಳಗಿದ್ದಾನಲ್ಲ, ಅವನೇ ಅಸಿ ಅಸ್ಮಿ ತ್ವಂ ಅಹಂ ಸ್ವಹ ಆತ್ಮ ಇತ್ಯಾದಿ ಶಬ್ದಗಳಿಂದ, ಅಭಿಧ ಅಂದರೆ ಶಬ್ದಗಳು, ಆ ಶಬ್ದಗಳಿಂದ ಅವನೇ ವಾಚ್ಯನಾಗಿದ್ದಾನೆ ಅಂತ ಅದರ ತಾತ್ಪರ್ಯ. ಅಸಿ ಅಸ್ಮಿ ತ್ವಂ ಅಹಂ ಸ್ವಾತ್ಮ ಇತಿ ಅಭಿಧಾ ಗೋಚರೋಯತಃ ಅಂತ ಈಗೇನು ಭಾಗವತ ತಾತ್ಪರ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಗೀತಾ ತಾತ್ಪರ್ಯದಲ್ಲಿ ಈ ಅಸಿ ಅಸ್ಮಿ ಮೊದಲಾದ ಶಬ್ದಗಳ ಅರ್ಥಗಳನ್ನು ಆಚಾರ್ಯ ಹೇಳಿದ್ದಾರೆ. ಅದನ್ನು ಸ್ವಲ್ಪ ನಾವಿಲ್ಲಿ ಗಮನಿಸಬೇಕು. ಅಹೇಯತ್ವಾದ್ ಅಹಂ ನಾಮ ಭಗವಾನ್ ಹರಿರವ್ಯಯ ಬ್ರಹ್ಮಾಸೌ ಗುಣಪೂರ್ಣತ್ವಾತ್ ಅಸ್ಮ್ಯಸೌ ಅಸನಾನ್ಮಿತೇಹೇ ಅಸನಾದಸಿನಾಮಾಸೌ ತೇಜಸ್ವಾತ್ವಮಿತೀರಿತಃ ಅಂತ ಹೀಗೆ ಅಲ್ಲಿ ಶ್ಲೋಕ ಹೊಂದಿದೆ. ಭಗವಂತನನ್ನ ಅಹಂ ಅಂತ ಯಾಕೆ ಹೇಳ್ತಾರೆ? ನ ಹೀಯತೆ ಇತಿ ಅಹಂ. ಯಾರೂ ಕೂಡ ಭಗವಂತನನ್ನು ಬಿಟ್ಟಿರುವುದು ಸಾಧ್ಯ ಇಲ್ಲ. ಹೀಗೆ ಯಾರಿಂದಲೂ ಕೂಡ ಬಿಡಲ್ಪಡದೇ ಇರುವವನಾದ್ದರಿಂದ ಭಗವಂತನನ್ನು ಅಹಂ ಅಂತ ಹೇಳ್ತಾರೆ. ಅದಕ್ಕೆ ಕೇವಲ ನಾನು ಅಂತ ಅರ್ಥ ಅಲ್ಲ. ಅವನು ಬ್ರಹ್ಮ ಅಂದರೆ ಗುಣಪೂರ್ಣ ಅಂತ ಅದರ ಅರ್ಥ. ಮುಂದೆ ಅಸ್ಮಿ ಅಂತ ಒಂದು ಶಬ್ದ ಇದೆ. ಆ ಅಸ್ಮಿ ಅನ್ನೋ ಶಬ್ದಕ್ಕೆ ಮಿತಿರಹಿತನಾಗಿರುವವನು ಅಂತ ಅರ್ಥ. ಪರಿಮಿತಿ ಇಲ್ಲದವನು ಅಂತ ಹೀಗದರ ಅರ್ಥ. ಮೀ ಅಂದರೆ ಮಿತಿರಹಿತವಾಗಿ ಇರುವವನು ಅಂತ ಹೀಗದರ ಅರ್ಥ ಹೇಳಿದ್ದಾರೆ. ಅಥವಾ ಅಸ ಅಂದರೆ ದುಷ್ಟ ಸಂಹಾರಕ ಅಂತ ಅರ್ಥ. ಮೀ ಅಂದರೆ ಯಥಾರ್ಥ ಜ್ಞಾನ ಸ್ವರೂಪ ಅಂತ ಅರ್ಥ. ಇದು ಅಸ್ಮಿ ಅನ್ನೋ ಶಬ್ದಕ್ಕೆ ಅರ್ಥ. ಅಸನಾದ್ ಅಸಿನಾಮಾಸವು, ಅಸಿ ಅಂತನೂ ಶಬ್ದ ಇದೆಯಲ್ಲ. ಅಸ್ಮಿ ಅಂತನ್ನುವುದು ಉತ್ತಮ ಪುರುಷ ಏಕವಚನ, ಅಸಿ ಅನ್ನೋದು ಪ್ರಥಮ ಪುರುಷ ಏಕವಚನ. ಈ ಎಲ್ಲ ಶಬ್ದಗಳನ್ನು ನಾವು ಪ್ರಥಮ ಪುರುಷ, ಉತ್ತಮ ಪುರುಷ ಮತ್ತು ಮಧ್ಯಮ ಪುರುಷ ಅಂತ ಏನು ತಿಳ್ಕೊಂಡಿರ್ತೀವಿ. ಅವೆಲ್ಲವೂ ವಾಸ್ತವಿಕವಾಗಿ ಭಗವಂತನ ಹೇಳುವಂಥ ನಾಮಪದಗಳು, ಕ್ರಿಯಾಪದಗಳು ಅಲ್ಲವೇ ಅಲ್ಲ ಅವು ಭಗವಂತನನ್ನು ಹೇಳುವಾಗ. ಹಾಗಾದರೆ ಅಸ್ಮಿ ಅಂದರೆ ಅಸ ಅಂದರೆ ದುಷ್ಟ ಸಂಹಾರಕನಾಗಿ, ಮೀ ಅಂದರೆ ಯಥಾರ್ಥ ಜ್ಞಾನ ಸ್ವರೂಪನಾಗಿರುವವನು. ಕೇವಲ ಅಸಿ ಅಂದರೆ ಖಡ್ಗ ಹೇಗೆ ಅಸಿಯೋ, ಖಡ್ಗವನ್ನು ಅಸಿ ಅಂತ ಯಾಕೆ ಹೇಳ್ತಾರೆ ಅಂದರೆ ಅದು ದುಷ್ಟರನ್ನು ಸಂಹರಿಸುವುದರಿಂದ. ಹಾಗೆ ಭಗವಂತನು ಕೂಡ ಅಸಿ ಅಂದರೆ ದುಷ್ಟ ಸಂಹಾರಕ ಅಂತ ಹೀಗದರ ತಾತ್ಪರ್ಯ ಆಗ್ತದೆ. ಅಸನಾತ್ ಅಸಿನಾಮಾಸವು, ಅಸನ ಅಂದರೆ ದೂರ ಅಟ್ಟುವುದರಿಂದ, ದುಷ್ಟರನ್ನು ದೂರ ಅಟ್ಟಿರುವುದರಿಂದ ಆತನಿಗೆ ಅಸಿ ಅಂತ ಹೀಗೆ ಶಬ್ದವಾಚ್ಯತ್ವ ಇದೆ ಅಂತ ನಾವು ತಿಳಿಬೇಕು. ತೇಜಸ್ತ್ವಾತ್ ತ್ವಮಿತೀರಿತಃ. ತ್ವ ಅಂತಿದೆಯಲ್ಲ, ತ್ವ ಅನ್ನೋದು ತ್ವಿಷಿ ದೀಪ್ತವು, ಕಾಂತಿಯನ್ನು ಕಂಗೊಳಿಸುವವನು ಅಂತ ಅರ್ಥ. ಆದ್ದರಿಂದ ತೇಜಸ್ವರೂಪನಾದ್ರಿಂದ ಅವನನ್ನು ತ್ವಂ ಅಂತ ಹೇಳ್ತಾರೆ. ಹೀಗೆ ಸರ್ವೈ ಕ್ರಿಯಾಪದೈಶ್ಚೈವ ಸರ್ವೈ ದ್ರವ್ಯಪದೈರಪಿ, ಕ್ರಿಯಾಪದಗಳಿಂದಲೂ ನಾಮಪದಗಳಿಂದಲೂ ಗುಣವಾಚಕ ಶಬ್ದಗಳಿಂದಲೂ ಸರ್ವೈ ಗುಣಪದೈಶ್ಚೈವ ವಾಚ್ಯ ಏಕೋ ಹರಿಸ್ವಯಂ ಅಂತ ಹೀಗಾದರ ವಿವರಣೆ ಅಲ್ಲಿದೆ. ಯುಷ್ಮತ್ಪದೈ ಪ್ರಾತಿಯೋಗ್ಯ ತದ್ಯುತೈಶ್ಚ ಕ್ರಿಯಾಪದೈ ಅಸ್ಮತ್ಪದೈ ಆಂತರತ್ವಾತ್ ಕ್ರಿಯಾರ್ಥೈಶ್ಚ ತದನ್ವಯೈ.
ಪರೋಕ್ಷತ್ವಾತ್ ತತ್ಪದೈಶ್ಚ ಮುಖ್ಯವಾಚ್ಯ ಸಯೇವತು. ಬೇರೆ ಬೇರೆ ಕಡೆಯೂ ಸರ್ವಮೂಲದಲ್ಲಿ ಇದು ಬಂದಿದೆ. ನಾನು ಇದನ್ನು ಹೇಳ್ತಿರೋದು ಗೀತಾ ತಾತ್ಪರ್ಯದ ಜೊತೆಗೆ 2ನೇ ಅಧ್ಯಾಯದ 18ನೇ ಶ್ಲೋಕದಲ್ಲಿ ಇದು ಬಂದಿದೆ. ಯುಷ್ಮತ್ ಎಂಬ ಶಬ್ದದಿಂದ, ಯುಷ್ಮತ್ ಶಬ್ದದ ತ್ವಂ ತ್ವಾಂ ಯುವಾಂ ಯೂಯಂ ಇತ್ಯಾದಿ ಶಬ್ದದಿಂದ ಭಗವಂತ ಹೇಗೆ ವಾಚ್ಯ ಅಂದರೆ, ನಾವು ನೀನು ಯುಷ್ಮಾನ್ ತ್ವಂ ಯುವಾಂ ಯೂಯಂ ಅಂತ ಹೇಳುವುದು ಯಾರನ್ನ? ನಮ್ಮ ಎದುರಿಗೆ ಅಭಿಮುಖನಾಗಿರುವವನನ್ನು. ನಮ್ಮ ಎದುರಿಗೆ ಅಭಿಮುಖನಾಗಿರುವವರನ್ನು ಕುರಿತು ನಾವು ತ್ವಂ ಅಂತೇವೆ, ನೀನು ಅಂತೀವಿ, ಯು ಅಂತೇವೆ. ಹಾಗಾದರೆ ಯು, ತ್ವಂ, ನೀನು ಇದಕ್ಕೆಲ್ಲದಕ್ಕೂ ಕೂಡ ಎದುರಿಗಿರುವ ಅಭಿಮುಖ ವ್ಯಕ್ತಿ ನಮ್ಮ ಪ್ರತಿಯೋಗಿ, ನಮ್ಮ ಕೌಂಟರ್ ಪಾರ್ಟ್ ಅಂತ ಅರ್ಥ. ಹಾಗೆ ಭಗವಂತನು ಕೂಡ ಎಲ್ಲರಿಗೂ ಅಭಿಮುಖ, ನಮ್ಮ ಎದುರಿಗೆ ಅವನು ಇದ್ದೇ ಇದ್ದಾನೆ. ಆದ್ದರಿಂದ ಅವನು ಯುಷ್ಮತ್. ಮತ್ತು ಅಸ್ಮತ್ ಯಾಕೆಂದರೆ, ಅಸ್ಮತ್ ಅಂದರೆ ಯಾರು? ನಾನು. ಎದುರಿಗಿದ್ದವನು ನೀನು, ನಾನು ಇಲ್ಲಿದ್ದವನು, ನನ್ನ ಜೊತೆಗಿರುವವನು ನಾನು, ಒಳಗಿರುವವನು ನಾನು. ಆದರೆ ಎಲ್ಲರ ಹೃದಯದಲ್ಲೂ ಭಗವಂತ ಇರುವುದರಿಂದ ಆತ ಅಸ್ಮತ್. ಹೀಗೆ ಎಲ್ಲ ಕ್ರಿಯಾಪದಗಳಿಂದಲೂ ಅವನೇ ವಾಚ್ಯನಾಗಿದ್ದಾನೆ ಅಂತ ಗೀತಾ ತಾತ್ಪರ್ಯದಲ್ಲಿ ಬಂದಿದೆ. ಅದನ್ನು ನಾವಿಲ್ಲಿ ನೆನಪು ಮಾಡ್ಕೊಳ್ಬಹುದು. ಪರೋಕ್ಷತ್ವ ತತ್ಪದೇಶ್ಚ, ಇದು ಅಂತ ಯಾವ್ದು ಹೇಳ್ತೀವಿ? ಸಮೀಪದಲ್ಲಿದ್ದನ್ನು ಇದು ಅಂತ ಹೇಳ್ತೀವಿ. ಅದು ಅಂತ ಹೇಳೋದು ದೂರದಲ್ಲಿದ್ದುದನ್ನು. ಅದಕ್ಕೆ ಅಸನಾತ್ ಅಸಿ, ನಿತ್ಯಾಸ್ಮಿತಾಮಾನಾತ್ ಅಸ್ಮಿ, ಯಾದವಾರ್ಯರು ಕೂಡ ತಮ್ಮ ವ್ಯಾಖ್ಯಾನದಲ್ಲಿ ಹೇಳಿರುವುದು ಅದನ್ನೇ. ನಿತ್ಯವೂ ಜ್ಞಾನಸ್ವರೂಪನಾಗಿರುವವನು ಈ ಭಗವಂತ. ಅಪರೋಕ್ಷತ್ವಾತ್ ತ್ವಂ, ಅಹೇಯತ್ವಾತ್ ಅಹಂ. ಅಲ್ಲೆಲ್ಲೋ ದೂರದಲ್ಲಿದ್ದವನನ್ನು ಅವನು ಅವಳು ಅಂತೀವಿ, ಎದುರುಗಡೆ ಇದ್ದವನನ್ನು ನೀನು ಅಂತೀವಿ. ಭಗವಂತ ಅಪರೋಕ್ಷ, ನಮಗೆ ಎದುರುಗಡೆ ಇರುವವನು ಕೌಂಟರ್ ಪಾರ್ಟ್ ಆದ್ದರಿಂದ ಅವನು ತ್ವಂ. ಸ್ವಾತಂತ್ರ್ಯವುಳ್ಳವನಾದ್ದರಿಂದ ಸ್ವ. ಹೀಗೆಲ್ಲ ಅರ್ಥಗಳಿದೆ. ಮತ್ತು ಇಲ್ಲ ಆತ್ಮ ಅಂತ ಶಬ್ದ ಇದೆ. ಆತತ ಗುಣ, ಸರ್ವತ್ರ ವ್ಯಾಪ್ತವಾದ ಗುಣವುಳ್ಳವನು ಆ ಭಗವಂತ ಆತ್ಮ ಅಂತ ಹೀಗರ್ಥ. ಅಭಿಧ ಅಂದರೆ ಶಬ್ದಗಳು, ಆ ಶಬ್ದಗಳಿಂದ ಅವನೇ ವಾಚ್ಯನಾಗಿದ್ದಾನೆ. ಅಭಿಧ ಗೋಚರೋ ಯತಃ ಸರ್ವಾಂತರತ್ವಾತ್ ಪುರುಷಃ ತು ಅಂತರ್ಯಾಮಿ ನಿಯಾಮಯನ್. ಹೀಗೆ ಎಲ್ಲರ ಒಳಗೆ ಅವನಿದ್ದಾನೆ. ಅಂತರ್ಯಾಮಿ, ಒಳಗಿದ್ದು ನಮ್ಮನ್ನು ನಿಯಮಿಸುವುದರಿಂದ ಅಂತರ್ಯಾಮಿ ಅಂತ ಕರೆಸ್ಕೊಂಡಿದ್ದಾನೆ. ಅಥೋ ಭ್ರಮಂತಿ ವಚನೈಹಿ ಆಸುರಾಹ ಮೋಹತತ್ಪರೈಹಿ. ಹೀಗೆ ನಮಗೆ ಮೋಹವನ್ನು ಭರಿಸುವಂಥ ಇಂಥ ಭ್ರಾಮಕ ವಾಕ್ಯಗಳಿಂದ ಅಸುರರಾದವರು ಮೋಹ ಹೊಂದುತ್ತಾರೆ. ತನ್ಮೋಹನೆ ಪರಾಪ್ರೀತಿ ದೇವಾನಾಂ ಪರಮಸ್ಯ ಚ. ಈ ಎಲ್ಲ ವೇದಾಭಿಮಾನಿ ದೇವತೆಗಳು, ವೇದಾಭಿಮಾನಿನಿಯರಾದ ದೇವತಾ ಸ್ತ್ರೀಯರು, ಅರ್ಥದ ರೂಪರಾದಂಥ ದೇವತಾ ಪುರುಷರಿಂದ ನಮಗೆ ಸಾತ್ವಿಕರಾದವರಿಗೆ ಜ್ಞಾನ ಸಿಕ್ಕರೆ ಅಸಾತ್ವಿಕರಾದವರಿಗೆ ತಪ್ಪು ಜ್ಞಾನವೇ ಸಿಗ್ತದೆ. ಹೀಗೆ ಅವರನ್ನು ದಿಕ್ಕು ತಪ್ಪಿಸುವುದೇ ಉದ್ದೇಶ ಆಗಿರ್ತದೆ. ಎಲ್ಲ ವೇದವಾಕ್ಯಗಳ ಉದ್ದೇಶ, ಭಗವಂತನ ಉದ್ದೇಶವೂ ಕೂಡ ಹಾಗೇ ಆಗಿರ್ತದೆ. ಬಹಳ ಆಸಕ್ತಿ ಇದೆ ಅವರಿಗೆ ಅದರ ಬಗ್ಗೆ. ಪರಾಪ್ರೀತಿ ಅಥೋ ಮಹಾಂಧಕಾರೇಶು ಪತಂತಿ ಅಜ್ಞಾನ ಮೋಹಿತಾ. ಈ ಎಲ್ಲ ಕಾರಣಗಳಿಂದಾಗಿ ಅಜ್ಞಾನಕ್ಕೆ ಸಿಲುಕಿ ಇವರೆಲ್ಲರೂ ಕೂಡ ನಷ್ಟರಾಗಿ ಹೋಗ್ತಾರೆ ಅಂತ ಅದರ ತಾತ್ಪರ್ಯ. ಹೀಗೆ ಎಲ್ಲ ವೇದಾಭಿಮಾನಿ ದೇವತಾ ಸ್ತ್ರೀಯರಿಗೆ, ದೇವತಾ ಪುರುಷರಿಗೆ, ಭಗವಂತನಿಗೆ, ಅಸುರರಿಗೆ ಅಜ್ಞಾನವನ್ನು ಭರಿಸುವುದು ಇಷ್ಟ ಸಂಗತಿ. ಆದ್ದರಿಂದ ನಮಗೆ ಶಾಸ್ತ್ರ ಸುಲಭವಾಗಿ ಅರ್ಥ ಆಗೋದಿಲ್ಲ. ನಮ್ಮಲ್ಲಿ ಆಸುರ ಶಕ್ತಿಗಳು ಇರುವವರೆಗೂ ಕೂಡ ಆ ಶಾಸ್ತ್ರ ನಮಗೆ ಸುಲಭವಾಗಿ ಅರ್ಥ ಆಗೋದಿಲ್ಲ. ಆಸುರ ಸ್ವಭಾವವನ್ನು ಕಳ್ಕೊಂಡಾಗ ಮಾತ್ರ ಶಾಸ್ತ್ರ ನಮಗೆ ಸುಲಭವಾಗಿ ಅರ್ಥ ಆದೀತು. ಹೀಗೆ ಸ್ಪಷ್ಟವಾದ ಮಾತು ಇರುವುದರಿಂದ ಭಗವಂತನ ಮಾತು ಎಂದೂ ಭ್ರಾಮಕವಲ್ಲ ಅಂತ ಕೆಲವರು ನಮ್ಮವರೇ ಅದನ್ನು ವ್ಯಾಖ್ಯಾನ ಮಾಡುವುದು ಅಷ್ಟು ಉಚಿತ ಆಗೋದಿಲ್ಲ. ಭಗವಂತನ ಮಾತು ಭ್ರಾಮಕ ಅಂತನ್ನುವುದಕ್ಕೆ ಇದೊಂದು ಸ್ಪಷ್ಟವಾದ ಪ್ರಮಾಣ. ಅಸುರರಿಗೆ ಭ್ರಾಮಕ, ಅಸುರರಿಗೆ ಆತ ವಂಚಕ, ಮತ್ತು ಸಾತ್ವಿಕರಿಗೆ ಭ್ರಾಮಕ ಅಲ್ಲ. ತಾತ್ಕಾಲಿಕವಾಗಿ ಅವರಿಗೂ ಇಂಥ ಸಮಸ್ಯೆ ಬರಬಹುದು, ಆದರೆ ಫಾರ್ ಎವರ್ ಅದು ಭ್ರಾಮಕ ಅಲ್ಲ ಭಗವಂತನ ಮಾತು. ಮತ್ತು ವಂಚಕವೂ ಅಲ್ಲ ಸಾತ್ವಿಕರಿಗೆ. ಖಂಡಿತವಾಗಿಯೂ ತಾಮಸರಿಗೆ ಅದು ವಂಚಕವೂ, ಮೋಹಕವೂ, ಭ್ರಾಮಕವೂ ಎಲ್ಲವೂ ಹೌದು. ಇಲ್ಲಿ ಮೋಹತತ್ಪರೈಹಿ ವಾಕ್ಯೈಹಿ ಅಂತ ಒಂದು ಶಬ್ದ ಇದೆ. ಮೋಹತತ್ಪರೈಹಿ ವಚನೈಹಿ ಅಂತ. ಆ ಮೋಹತತ್ಪರ ಅನ್ನೋ ಶಬ್ದಕ್ಕೆ ಹೀಗೊಂದು ಅರ್ಥ ಮಾಡಿದ್ದಾರೆ ಯಾದವಾರ್ಯರು. ತತ್ಪರ ಶಬ್ದ ಭಾವಪ್ರಧಾನ. ಇದು ವ್ಯಾಕರಣದ ವಿಶೇಷ ಆದ್ದರಿಂದ ಎಲ್ಲರೂ ಇದನ್ನು ಗಮನಿಸಬೇಕಾಗಿಲ್ಲ.
ಆದರೆ ಯಾದವಾರ್ಯರ ವ್ಯಾಖ್ಯಾನವನ್ನು ವಿಮರ್ಶೆ ಮಾಡಬೇಕಾಗಿದೆ. ಅದು ನಂಗೆ ಸಮಾಧಾನ ಕೊಡಲಿಲ್ಲ, ಆದ್ದರಿಂದ ವಿಮರ್ಶೆ ಮಾಡಬೇಕಾಗಿದೆ. ತತ್ಪರ ಅನ್ನೋ ಶಬ್ದವನ್ನು ಭಾವಪ್ರಧಾನವಾಗಿ ಇಟ್ಕೋಬೇಕು. ತತ್ಪರತ್ವಂ ಅಂತ ಅದರ ಅರ್ಥ. ತತ್ಪರ ಅನ್ನೋದು ವ್ಯಕ್ತಿಯನ್ನು ಹೇಳುವ ಶಬ್ದ ಅಲ್ಲ, ಗುಣವನ್ನು ಹೇಳುವ ಶಬ್ದ. ತತ್ಪರತ್ವವನ್ನು ಹೇಳ್ತದೆ. ಆದ್ದರಿಂದ ಮೋಹೆ ಅಂದರೆ ಮೋಹನೆ, ಅಸುರರಿಗೆ ಮೋಹವನ್ನು ಭರಿಸುವುದರಲ್ಲಿ ತತ್ಪರತ್ವಂ, ತತ್ಪರ ಎಂಬ ಶಬ್ದಕ್ಕೆ ತತ್ಪರತ್ವಂ ಅಂತ ಅರ್ಥ. ತತ್ಪರತ್ವಂ ತಾತ್ಪರ್ಯಂ ಯೇಷಾಂತೆ ಅಂತ ಬಹುರೀಹಿ ಮಾಡಬೇಕು. ಮೋಹೆ ತತ್ಪರಂ ಯೇಷಾಂತೆ, ತತ್ಪರಂ ಅಂದರೆ ತತ್ಪರತ್ವಂ ಅಂತ ಅರ್ಥ. ಯೇಷಾಂತೆ ತಾನೇ ಮೋಹ ತತ್ಪರಾಣಿ ಅಂತ ವಚನೈಹಿ ಅಂತ ಹೀಗೆ ಅವರು ಅರ್ಥ ಮಾಡಿದ್ದಾರೆ. ಬಹುರೀಹಿ ಸಮಾಸ ಮಾಡ್ಕೊಂಡು ಮಾಡಿದ್ದಾರೆ. ಆದರೆ ಬಹುರೀಹಿ ಸಮಾಸ ಮಾಡಬೇಕಾದ ಅಗತ್ಯ ಇಲ್ಲ. ಮತ್ತು ತತ್ಪರ ಎಂಬ ಶಬ್ದಕ್ಕೆ ತತ್ಪರತ್ವ ಅಂತ ಭಾವಪ್ರಧಾನ ನಿರ್ದೇಶ ಮಾಡಬೇಕಾದ ಅಗತ್ಯವೂ ಇಲ್ಲ. ಮೋಹತತ್ಪರೈಹಿ ಅಸುರ ಮೋಹನೆ ಏವ ತಾತ್ಪರ್ಯಯುಕ್ತೈಹಿ. ತತ್ಪರ ಎಂಬ ಶಬ್ದಕ್ಕೆ ತಾತ್ಪರ್ಯಯುಕ್ತ ಅನ್ನುವ ಅರ್ಥವೇ ಇದೆ, ಸ್ಪಷ್ಟವಾಗಿಯೇ ಇದೆ. ಆದ್ದರಿಂದ ಮೋಹೆ ತತ್ಪರಾಣಿ ಮೋಹ ತತ್ಪರಾಣಿ ಇಷ್ಟೇ ಮಾಡಿಕೊಂಡ್ರು ಸಾಕು. ತತ್ಪರಾಣಿ ಅಂದರೆ ತಾತ್ಪರ್ಯಯುಕ್ತಾನಿ ಅಂತಲೇ ಅರ್ಥ. ತತ್ಪರ ಎಂಬ ಶಬ್ದಕ್ಕೆ ತಾತ್ಪರ್ಯ ಅಂತ ಅರ್ಥ ಮಾಡಬೇಕಾದ ಯಾವ ಕಾರಣವೂ ಇಲ್ಲ. ಕೋಶಗಳ ಪ್ರಕಾರವೇ ತತ್ಪರ ಅನ್ನೋ ಶಬ್ದಕ್ಕೆ ಆ ಕೆಲಸದಲ್ಲಿ ತೊಡಗುವ ಅಂತ ಹೀಗೆಲ್ಲ ಅರ್ಥ ಇದೆ. ಆದ್ದರಿಂದ ತತ್ಪರ ಅನ್ನೋ ಶಬ್ದಕ್ಕೆ ತತ್ಪರತ್ವ ಅಂತ ಅರ್ಥ ಮಾಡಿ ಬಹುರೀಹಿ ಮಾಡಬೇಕಾದ ಅಗತ್ಯ ಏನಿದೆ? ನೇರವಾಗಿ ಸಪ್ತಮಿ ತತ್ಪುರುಷ ಮಾಡಿಬಿಟ್ರೆ ಎಲ್ಲವೂ ಸರಿಯಾಗಿ ಹೋಗ್ತದೆ. ಕಾರ್ಯತತ್ಪರ ಅಂತ ಒಂದು ಶಬ್ದ ಇದೆ. ಕಾರ್ಯತತ್ಪರ ಎಂಬ ಶಬ್ದಕ್ಕೆ ಕಾರ್ಯೇ ತತ್ಪರಂ ಯೇಷಾಂತೆ ಕಾರ್ಯತತ್ಪರಾಣಿ ಕಾರ್ಯತತ್ಪರ ಅಂತ ಹೀಗೆ ಯಾರಾದರೂ ಬಹುರೀ ಸಮಾಸ ಮಾಡ್ತಾರೆ. ಕಾರ್ಯೇ ತತ್ಪರಂ ಯಶಸ್ಸಃ ಕಾರ್ಯತತ್ಪರ ಯೇಷಾಂತೆ ಕಾರ್ಯತತ್ಪರ ಅಂತ ಬಹುರೀ ಸಮಾಸ ಮಾಡಬೇಕಾದ ಅಗತ್ಯ ಅಲ್ಲಿದೆಯಾ? ಕಾರ್ಯೇ ತತ್ಪರ ಪುರುಷಾ ಸ್ತ್ರೀಯ ಹೀಗೆಲ್ಲ ಸಹಜವಾಗಿ ಸಪ್ತಮಿ ತತ್ಪುರುಷದ ಮೂಲಕ ನಾವು ಅದನ್ನು ನಿರ್ವಹಿಸೋದಿಲ್ಲೇನೋ? ಯಾಕೆ ತತ್ಪರ ಶಬ್ದಕ್ಕೆ ಭಾವಪ್ರಧಾನ ನಿರ್ದೇಶ ಮಾಡಿಕೊಂಡು ತತ್ಪರತ್ವ ಅಂತ ಅರ್ಥ ಮಾಡಿ ಮುಂದೆ ಬಹುರೀ ಸಮಾಸ ಮಾಡಬೇಕಾದ ಅವಶ್ಯಕತೆಯನ್ನು ಯಾದವಾರ್ಯರು ಹೇಳಿದ್ದಾರೆ ಅಂತ ನನಗೆ ಅರ್ಥ ಆಗಲಿಲ್ಲ. ನನಗಿದ್ರ ಬಗ್ಗೆ ಒಪ್ಪಿಗೆ ಇಲ್ಲ. ಅದನ್ನು ಸಮರ್ಥಿಸುವುದು ಕೂಡ ಕಷ್ಟ. ಇಷ್ಟ ಆದರೂ ಅದನ್ನು ಯಾರು ಸಮರ್ಥಿಸಿದರೆ ನಾನು ಒಪ್ಪಲಿಕ್ಕೆ ಸಿದ್ಧ ಇದ್ದೇನೆ. ಹೀಗೆ ವೇದದ್ರಷ್ಟಾರನಾದಂಥ ಪರಮಋಷಿಯಾದ ಭಗವಂತನಿಗೆ, ಭಾರತ ಕರ್ತೃವಾದಂಥ ವ್ಯಾಸರಿಗೆ ಇವರೆಲ್ಲರನ್ನು ವಂಚಿಸುವುದೇ ಉದ್ದೇಶ ಆಗಿದೆ ಹೊರತು ಅವರಿಗೆ ಸರಿಯಾದ ತತ್ವಜ್ಞಾನವನ್ನು ಕೊಡುವ ಉದ್ದೇಶ ಇಲ್ಲ ಅಂತನ್ನೋದನ್ನು ನಾವಿಲ್ಲಿ ತಿಳಿಯಬೇಕು. ಅದರ ಜೊತೆಗೆ ಈ ಮಹಾಸಂಹಿತಾದ ವಾಕ್ಯಗಳ ಅನುಸಂಧಾನದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.